ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್, ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾಯಿದ್ರು. ಓಕೆ, ಲಾಸ್ಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಸೊ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಯಾರನ್ನ ಯೋಚನೆ ಮಾಡ್ತಿದ್ದೀರಿ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೂ ಪದೇ ಪದೇ ಅವ್ರು ನೆನಪಾಗ್ತಿರ್ಬೇಕು. ಯಾರ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ರಿ ಅಂಥ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರಿ ಅಂತ ನೋಡೋಣ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದಿದೆ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಖಿತಾ ಟ್ಯಾರೋ ರೀಡಿಂಗ್, ಟ್ಯಾರೋ ನಿಖಿತಾ, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ರೀಡಿಂಗ್ ಇನ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ. ಈ ರೀತಿ ಎಲ್ಲ ಹುಡುಕ್ತಿದ್ರಿ. ರಿಲೇಷನ್ಶಿಪ್ ಟ್ಯಾರೋಸ್, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ನಿಮ್ಮ ವ್ಯಕ್ತಿಯ ಭಾವನೆಗಳ ಕರೆಂಟ್ ಫೀಲಿಂಗ್ಸ್, ಯೂನಿವರ್ಸಿಂದ ಗೈಡೆನ್ಸ್ ಎಲ್ಲ ಹುಡುಕ್ತಿದ್ರೆ ಅಂದರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ಇದು ಜನರಲ್ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ, ಟೈಮ್ಲೆಸ್ ಇರೋದ್ರಿಂದ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಎಲ್ಲನೂ ಫೋರ್ಸ್ಬಲಿ ನಿಮ್ಮಲ್ಲಿ ಇಂಪೋಸ್ ಮಾಡ್ಕೊಬೇಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ಯಾರ ಬಗ್ಗೆ ನೀವು ನೋಡ್ತಿದ್ದೀರಿ. ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ರು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಕಿಂಗ್ ಆಫ್ ಪೆಂಟಕಲ್ಸ್, ಒಂದು ಸ್ಟೆಬಿಲಿಟಿ ಕೊಡಬೇಕು ನಿಮ್ಮ ಜೀವನಕ್ಕೆ. ಇಲ್ಲಿ ಭಾಳ ಮಂದಿಗೆ ಲಾಯಲ್ ಆಗಿರ್ಬೇಕು, ಅಂದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗಿರಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾರೆ. ಇದು ಯಾರ ಆಗಿರ್ಬೋದು ವ್ಯಕ್ತಿ, ನೀವು ಅಂದರೆ ಜೊತೆಗಿರ್ಬೋದು, ಜೊತೆಗಿರದೇ ಇರ್ಬೋದು, ಕಾಂಟ್ಯಾಕ್ಟು, ನೋ ಕಾಂಟ್ಯಾಕ್ಟು, ಗಂಡ ಹೆಂಡತಿ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಅದರ್ ದೆನ್ ದಿಸ್ ರಿಲೇಷನ್ಶಿಪ್. ನೀವು ಬೇರೆ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದ್ರೂ ಅವ್ರು ನಿಮಗೆ ಒಂದು ಸ್ಟೆಬಿಲಿಟಿ ಕೊಡಬೇಕು, ಲಾಯಲ್ ಆಗಿರಬೇಕು. ಈ ರಿಲೇಷನ್ಶಿಪ್ ಒಳಗೆ ಲಾಯಲ್ ಆಗಿರ್ಬೇಕಂದ್ರೆ ಪ್ರಾಮಾಣಿಕವಾಗಿ ಇರಬೇಕು. ದ ಮೂನ್, 6 ಆಫ್ ವಾಂಡ್ಸ್, 2 ಆಫ್ ಸೋರ್ಡ್ಸ್, 8 ಆಫ್ ಪೆಂಟಿಕಲ್ಸ್, 5 ಆಫ್ ವಾಂಡ್ಸ್. ನಿಮ್ಮ ವ್ಯಕ್ತಿಗೆ ಏನೋ ಒಂದು ಭಯ ಕಾಡ್ತಾ ಇತ್ತು ನಿನ್ನೆ ರಾತ್ರಿ. ಸಬ್ ಕಾನ್ಷಿಯಸ್ಲಿ ಬಹಳನೇ ಏನೋ ಒಂದು ಭಯ ಕಾಡ್ತಾ ಇತ್ತು. ಅಂದರೆ ಏನೋ ಯೋಚನೆ ಮಾಡ್ತಾ ಇದ್ರು ಅವರು. ಸ್ಟೆಪ್ ತೊಗೊಳಕ್ಕೆ ಮುಂದೆ ಯಾರೋ ಹೇಳಿದ ಮಾತು ಕೇಳ್ಕೊಂಡು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ಯಾರೋ ಇನ್ನೊಬ್ರು ಏನೋ ಹೇಳಿದ ಮಾತು ಕೇಳ್ಕೊಂಡು ಅವರಿಗೆ ನಾವು ಮಾಡ್ತಿರೋ ಸರಿ ಐತಾ ತಪ್ಪಾಯ್ತಾ ಅಂತಲೂ ಒಂದು ಭಯ ಸಬ್ ಕಾನ್ಷಿಯಸ್ಲಿ, ಅದು ಒಳಗಿನ ಮನಸ್ಸೊಳಗೆ ಅದು ಹೊಯ್ದಾಟ ಆಗ್ತದೆ. ಅವಾಗ ನಾವು ಮಾಡ್ತಿರೋ ಸರಿ ಆಯ್ತೋ ತಪ್ಪಾಯ್ತೋ, ಅವ್ರು ಹೇಳಿದ ಕರೆಕ್ಟ್ ಆಯ್ತೋ ಇದ್ರ ಹೇಳಿದ ಕರೆಕ್ಟ್ ಆಯ್ತೋ, ಈ ರೀತಿ ಎಲ್ಲ ಕೆಲವೊಂದು ಗೊಂದಲ ಸ್ಟಾರ್ಟ್ ಆಗಿತ್ತು ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿಗೆ. ಅವರೊಳಗೆ ಒಂದು ಕ್ಲಾರಿಟಿ ಈಗ ಇಲ್ಲ ಅವ್ರಿಗೆ ತಾವೇನು ಮಾಡ್ತಾ ಇದ್ದೀನಿ, ನಾ ಏನು ಯೋಚನೆ ಮಾಡ್ತಿದ್ದಾನೆ, ಕ್ಲಾರಿಟಿ ಇದ್ದಿದ್ದಿಲ್ಲ ನಿನ್ನೆ ರಾತ್ರಿ. ಭಾಳ ಓವರ್ ಥಿಂಕ್ ಮಾಡ್ತಿದ್ದಾರೆ. ತಮ್ಮದೇ ಆದಂತಹ ಕೆಲವೊಂದು ಅನ್ನೆಸರಿ ಥಾಟ್ಸ್, ಅವು ಸುಮ್ಮನೆ ತಾವೇ ಥಾಟ್ಸ್ ಕ್ರಿಯೇಟ್ ಮಾಡ್ಕೊಂಡಾರ. ಅಂದರೆ ನಿಮ್ಮಿಬ್ಬರ ಬಗ್ಗೆ ಹೇಳಕತ್ತ ನಾನಿಲ್ಲಿ. ಅವ್ರು ಹಂಗೆ ಮಾಡ್ತಿರ್ಬೋದು, ನೀವು ಹಿಂಗದಿರಿ, ನಾವು ಹಂಗದೀನಿ, ಏನೇನೋ ಬರ್ತಾವಲ್ಲ ಥಾಟ್ಸ್. ನೀವು ಕರೆಕ್ಟ್ ಅದಿರೋ ಇಲ್ಲೋ, ನೀವು ನನಗೆ ಮೋಸ ಮಾಡ್ತಿದ್ದೀರೋ ಏನೋ, ಬೇರೆಯವ್ರ ಮಾತು ಕೇಳ್ತದಿರೋ ಏನೋ, ಈ ರೀತಿಯಾದಂಥ ತಾವಾದಾಗ ಏನೋ ಕ್ರಿಯೇಟ್ ಮಾಡ್ಕೊಂಡು ತಮ್ಮೊಳಗೆ ತಾವು ಗೊಂದಲನ ಮಾಡ್ಕೊಳಕತ್ತಿದ್ರು ನಿಮ್ಮ ವ್ಯಕ್ತಿ ನಿನ್ನೆ. ಓವರ್ ಥಿಂಕಿಂಗ್ನೆಸ್, ಎದುರಿಗಿದ್ದಿದ್ದೆ ನೋಡೋಕೆ ತಯಾರಿಲ್ಲ. ಎದುರಿಗೆ ಏನೈತಿ, ರಿಲೇಷನ್ಶಿಪ್ ಒಳಗೆ ಏನೈತಿ
ಅಥವಾ ಅವ್ರ ಜೀವನದೊಳಗೆ ಏನೈತಲ್ಲ ಈಗ ನಡೀತಿರೋದನ್ನು ನೋಡಂಗಿಲ್ಲ. ಅದು ಸುಮ್ಮನೆ ಹಿಂದಿಂದ ಏನೇನೋ ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ಕೊತ ಸ್ಟ್ರೆಸ್ ಮಾಡ್ಕೊಂಡಿದ್ರು. ನಿಮ್ಮ ಜೊತೆಗೆ ಒಂದು ಒಳ್ಳೆ ರೀತಿಯಾದಂಥ ರಿಲೇಷನ್ಶಿಪ್ ಮಾಡ್ಕೋಬೇಕು. ನೀವು ಕಮಿಟ್ಮೆಂಟ್ ಇಲ್ಲ, ಮದುವೆ ಏನಾಗಿಲ್ಲ ಅಂದರೆ ನಿಮ್ಮ ಜೊತೆಗೆ ಒಂದು ಮದುವೆ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಮಟ್ಟ ಇದು ಚೆನ್ನಾಗಿರ್ಬೇಕು ರಿಲೇಷನ್ಶಿಪ್, ಸಕ್ಸಸ್ಫುಲ್ ಆಗಬೇಕು ರಿಲೇಷನ್ಶಿಪ್ಪನ್ನು ಅನ್ನಿಸ್ತದೆ ಅವರಿಗೆ. ಬಟ್ ಆದ್ರೂ ಕೆಲವೊಂದು ಭಯಗಳು ಅವ್ರನ್ನ ಕಾಡ್ತದವು. ಸಿ 2 ಆಫ್ ಸೋರ್ಟ್ಸ್ 5 ಆಫ್ ವಾಂಡ್ಸ್ ಇಲ್ಲೇ ಎಷ್ಟು ಯೋಚನೆಗಳು ಬರ್ತದವು, ಭಾಳ ಅಂದ್ರೆ ಭಾಳ ಯೋಚನೆಗಳು ಬರ್ತದವು. ಕನ್ಫ್ಯೂಸ್ ಆಗ್ತದಾರ ಅದ್ರ ಸಲುವಾಗಿನ. ಇಲ್ಲಿ ಹೇಳ್ಕೊಡೋರು ಭಾಳ ಜನ, ಹೇಳ್ಕೊಡೋರು ಇನ್ ಸೆನ್ಸ್ ಒಪಿನಿಯನ್ಸ್ ಕೊಡೋರು ಭಾಳ ಜನ ಆಗಿರ್ಬೋದು. ಇಲ್ಲ ಈ ನಿಮ್ಮಿಬ್ಬರ ಬಗ್ಗೆ ಒಂದು ಏನಾದರೂ ಈಗ ನಿಮ್ಮ ವ್ಯಕ್ತಿ ಕೇಳ್ತಾರೆ, ಈ ವ್ಯಕ್ತಿ ಅಂದ್ರೆ ನೀವು ಹೆಂಗದಿರಿ, ನಾ ಈ ಹುಡುಗ ಅಥವಾ ಹುಡುಗಿ ಅಂದ್ಕೊಳ್ರಿ, ನಾ ಈ ಹುಡುಗಿ ಜೊತೆಗೆ ನಾ ಹೋಗ್ಬೋದಾ, ಈ ಹುಡುಗನ ಜೊತೆಗೆ ನಾ ಹೋಗ್ಬೋದಾ, ಫ್ರೆಂಡ್ಸನ್ನು ಕೇಳಿದ್ರು, ಮನೆ ಒಳಗೆ ಕೇಳಿದ್ರು, ತಮ್ಗೆ ಗೊತ್ತಿರೋರು ಕೇಳಿದ್ರು ಅಂದರೆ ಎಲ್ಲರೂ ಒಂದೊಂದು ಒಪಿನಿಯನ್ ಕೊಡ್ತಾರೆ. ಸೊ ಹಾಗಾಗಿನೂ ನಿಮ್ಮ ವ್ಯಕ್ತಿ ಭಾಳ ಕನ್ಫ್ಯೂಸ್ ಅದಾರ. ಬಟ್ ಪ್ರಾಕ್ಟಿಕಲಿ ಎದ್ರಿಗೆ ನೋಡೋಕೆ ತಯಾರಿಲ್ಲ. ಈಗ ನೀವು ಹೆಂಗೆ ಅದಿರಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಜೊತೆ ಮಾತ್ರ ನೀವು ಹೆಂಗೆ ಅದಿರಿ ಅಂತ ಗೊತ್ತಿರ್ತದೆ ಅವ್ರಿಗೆ. ಉಳ್ದವ್ರಿಗೆ ಏನು ಗೊತ್ತಿರ್ತೈತಿ, ಇದನ್ನು ಅವರ ಮನಸ್ಸು ಕನ್ಫ್ಯೂಷನ್ ಒಳಗೆ ಐತೆ. ಅದಕ್ಕಾಗಿ ಸ್ಟ್ರೆಸ್ಸು ಆಗ್ಯಾರ ಅನಿಸ್ತದೆ ನಿನ್ನೆ ಭಾಳ. ನಿಮ್ಮ ವ್ಯಕ್ತಿ ತಲೆನೂ ಬಂದಿರ್ಬೋದು. ಬಟ್ ನಿಮ್ಮ ಬಗ್ಗೆ ಅವ್ರಿಗೆ ಅನಿಸ್ತತಿ ನೀವು ಆಲ್ರೆಡಿ ಸ್ಟೇಬಲ್ ಅದಿರಿ ಅನ್ನೋ ಸೆನ್ಸ್ ನಿಮ್ಮಷ್ಟಕ್ಕೆ ನೀವು ಆರಾಮದಿರಿ. ಇವ್ರಿಗೆ ಹೆಂಗೆ ಇಷ್ಟೆಲ್ಲ ಯೋಚನೆ ಬರ್ತದವು, ನಿಮಗೆ ಹಂಗೆ ಯೋಚನೆ ಇಲ್ಲ. ನೀವು ಕೂಲ್ ಅದಿರಿ, ಕಾಮ್ ಅದಿರಿ. ಬಿಕಾಸ್ ನೀವು ಸ್ಟೇಬಲ್ ಅದಿರಿ ನಿಮ್ಮ ಥಿಂಕಿಂಗ್ ಒಳಗೆ, ನಿಮ್ಮ ಯೋಚನೆ ಒಳಗೆ ನೀವು ಕರೆಕ್ಟ್ ಅದಿರಿ. ನಿಮಗೆ ಗೊತ್ತು ನಾ ಏನು ಮಾಡ್ತಿದ್ದೀನಿ ಅನ್ನೋದು. ನೀವು ಕನ್ಫ್ಯೂಸ್ಡ್ ಆಗಿಲ್ಲ, ನೀವು ಅದನ್ನು ಗೊತ್ತು ಅವರಿಗೆ. ಇನ್ನೊಂದೆರಡು ಕಾರ್ಡ್ ತೆಗೆದು, ಯಾಕಂದ್ರೆ ಕನ್ಫ್ಯೂಷನ್ಸ್ ಭಾಳ ಮಾಡ್ಕೊತದಾರ. ಫೈವ್ ಆಫ್ ವಾಂಡ್ಸ್ 2 ಆಫ್ ಸೋರ್ಟ್ಸನ್ನು ಒಂದ್ಸಲ ಕ್ಲಾರಿಫೈ ಮಾಡೋಣ. ದ ವರ್ಲ್ಡ್ 6 ಆಫ್ ಸೋರ್ಟ್ಸ್ 6 ಸೋರ್ಟ್ಸ್. ಓಕೆ, ಅಂದ್ರೆ ಇದೆಲ್ಲರನ್ನ ಬಿಟ್ಟು ನಿಮ್ಮನ್ನೆಲ್ಲರೂ ದೂರ ಕರ್ಕೊಂಡು ಹೋಗಿ ಆರಾಮಾಗಿ ಜೀವನ ಮಾಡ್ಬೇಕಂತ ಅನಿಸ್ತೈತಿ. ಇವೆಲ್ಲ ನನಗೆ ಯಾರೋ ಹೇಳಿದ್ದು, ಅವ್ರು ಹೇಳಿದ್ದು ಏನೂ ಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಮ್ಮ ಬಿಟ್ಟರೆ ಸಾಕಪ್ಪ, ನಾನು ನನ್ನ ಫ್ಯಾಮಿಲಿ, ನಾನು ನನ್ನ ಪರ್ಸನ್, ಎಲ್ಲರೂ ದೂರ ಕರ್ಕೊಂಡು ಹೋಗ್ಬಾರ್ದ ನಮ್ಮ ಜೀವನ, ನಮ್ಮನ್ನೆಲ್ಲರ ಯಾರು ಇಲ್ದಲ್ಲೇ. ದ ವರ್ಲ್ಡ್ ಬಂದಿರೋದ್ರಿಂದ ನೀವು ಅವ್ರಿಗೆ ಒಂಥರ ಲಕ್ಕಿ ಚಾರ್ಮ. ಅವ್ರಿಗೆ ಗೊತ್ತು ನೀವೆಷ್ಟು ಸ್ಟೇಬಲ್ ಅದಿರಿ, ನೀವೆಷ್ಟು ಗಟ್ಟಿದಿರಿ, ಏನೇ ಕಷ್ಟ ಬಂದರೂ ನೀವು ಎದುರಿಸ್ತೀರಿ, ಜೊತೆಗಿರ್ತೀರಿ ಅಂತ ಅವ್ರಿಗೆ ಗೊತ್ತು. ನೀವು ಅವ್ರಿಗೆ ಜಗತ್ತಂತನೂ ಗೊತ್ತು. ಅವರಿಗೆ ನೀವು ಜಗತ್ತಾಗಿರ್ಬೋದು, ನೀವು ಅವ್ರಿಗೆ ಜಗತ್ತಾಗಿರ್ಬೋದು, ವಯಸ್ಸ ವರ್ಷ ಇಬ್ರಿಗೂ ನಾವು ಒಂದು ಪರಿಪೂರ್ಣ ಮಾಡ್ಕೊತೀವಿ ಈ ರಿಲೇಷನ್ಶಿಪ್ನ ಅಂತ ಅವ್ರಿಗೆ ಗೊತ್ತು. ಬಟ್ ಆದ್ರೆ ಈ ಕನ್ಫ್ಯೂಷನ್ಸಿಂದ ಹೊರಗೆ ಬರೋ ಮಟ್ಟ ಈ ಎನರ್ಜಿಗೆ ಅವರು ಬರೋಕ್ಕಾಗಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇರೋದನ್ನು ಬಿಟ್ಟು ಉಳಿದಿದ್ದೆಲ್ಲ ವಿಚಾರ ಮಾಡ್ತಿದಾರೆ ಅವ್ರು. ಕಣ್ಣಿಗೆ ಏನು ಕಾಣ್ತದಲ್ಲ ಎದುರಿಗಿರೋದನ್ನ, ಇಲ್ಲಿ 4 ಆಫ್ ಕಪ್ಸ್ ಎದುರಿಗಿರೋದು ಬಿಟ್ಟರು ಏನೋ ಯೋಚನೆ ಮಾಡ್ಕೊಂಡು ಕುಂತಾರೆ. ಕ್ಲಾರಿಟಿ ಅವರೊಳಗೆ ಬರಬೇಕು, ನೀವೇನು ಮಾಡಂಗಿಲ್ಲ ಇದ್ರಾಗ. ಯಾಕಂದ್ರೆ ನನ್ನ ವ್ಯೂವರ್ಸ್ ನೀವೇನಿದ್ರಿ, ಯು ನೋ ವಾಟ್ ಟು ಡೂ ವಿತ್ ದಿಸ್ ಪರ್ಸನ್. ನೀವು ಜೊತೆಗೆ ಹೆಂಗಿರ್ಬೇಕು ಗೊತ್ತು, ಈ ರಿಲೇಷನ್ಶಿಪ್ಪಿಗೆ ಏನು ಅನ್ಬೇಕಂತ ಗೊತ್ತು, ಈ ರಿಲೇಷನ್ ಎಲ್ಲಿಗೆ ತೊಗೊಂಡೋಗ್ಬೇಕು ನಿಮಗೆ ಫುಲ್ ಕ್ಲಾರಿಟಿ ಐತಿ. ಬಟ್ ಈ ವ್ಯಕ್ತಿಗೆ, ನಿಮ್ಮ ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ. ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡಕತ್ತಿದ್ರು, ಭಾಳ ಅಟ್ರಾಕ್ಷನ್ ಆಗಕತ್ತೈತಿ ನಿಮ್ಮ ಬಗ್ಗೆ. ನೀವು ರೊಮ್ಯಾಂಟಿಕ್ ಏನಂತೀವಿ ಒಂದು ಫೀಲಿಂಗ್ಸ್ ಬರಾಕತ್ತಿದ್ವು ನಿಮ್ಮ ಬಗ್ಗೆ. ವರ್ಲ್ಡ್ ಕಾರ್ಡ್ ಬಂದೈತಿ ಅಂದಮೇಲೆ ಕಂಪ್ಲೀಷನ್ನ ನಿಮ್ದು ಇದು ಒಂದು
ನೀವಿಬ್ರು ಜೊತೆಗಿದ್ರೆ ಅದೊಂದು ಕಂಪ್ಲೀಷನ್ ಆಗ್ತೈತಿ ನನ್ನ ಜೀವನ ಅಂತ ಅವ್ರಿಗೆ ಗೊತ್ತು. ಬಟ್ ಆದ್ರೆ ಇದರಿಂದ ಅವ್ರು ಹೊರಗೆ ಬಂದ್ರಷ್ಟೇ ಇದು ಕಂಪ್ಲೀಷನ್. ಸ್ಟೆಪ್ ತೊಗೋಬೇಕಲ್ಲ ಅವ್ರು. ಅಟ್ರಾಕ್ಷನ್ ಐತಿ, ಸಿ ಮತ್ತೆ ವಾಪಸ್ ನಿಮ್ಮ ಜೊತೆಗೆ ಕನೆಕ್ಷನಿಗೆ ಬರ್ಬೇಕಂತ ಐತಿ. ಈ ಜನರಿಂದ ಹೇಳಿದಿಲ್ಲ, ಸಿಕ್ಸ್ ಆಫ್ ಸೋರ್ಡ್ಸ್ ಇಲ್ಲೇ ರಿಟ್ರೀಟ್. ಈ ಜನರಿಂದ ಎಲ್ಲ ಡಿಸ್ಕನೆಕ್ಟ್ ಆಗಿ ನಾವೇ ನಮ್ದಾದ ಒಂದು ಪ್ರಪಂಚ ಕಟ್ಕೊಂಡು ಆರಾಮಿರ್ಬೇಕು ನೋಡಿ, ಯಾಕೆ ಕಿಚಿಪಿಚಿ ಇಲ್ದಂಗೆ ಅನ್ನೋದನ್ನು ಅವ್ರಿಗೆ ಅನ್ನಿಸ್ತಾ ಐತಿ. ಲೆಟೆಸ್ಟ್ ರೀಟ್ರೀಟ್ ದಿಸ್ ರಿಲೇಷನ್ಶಿಪ್ ಅಂತಂದು. ಚಿಲ್ಡ್ರನ್ ಇನ್ವಾಲ್ವ್ ಆಗ್ಯಾರ ಈ ರಿಲೇಷನ್ಶಿಪ್ ಒಳಗೆ ನೋಡ್ರಿ. ನಿಮಗಾರ ಅವ್ರಿಗಾರ ಮಕ್ಕಳಿರ್ಬೋದು, ಅಥವಾ ನೀವಿಬ್ಬರು ಗಂಡ ಹೆಂಡ್ತಿದ್ರೆ ನಿಮಗೆ ಮಕ್ಕಳಿರ್ಬೋದು, ಅಥವಾ ಮಕ್ಕಳು ಇಲ್ಲೇನೋ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಬೋದು. ಜನ ಅದಂತಾರೆ ಇದಂತಾರೆ ಆದಮೇಲೆ ಸೊ ಇದಕ್ಕೆ ಬೇಕು ನಾವು ಆರಾಮದೇವಲ್ಲ, ಎಲ್ಲರೂ ದೂರ ಹೋಗ್ಬಿಡೋಣ ಅಂತ ಹಂಗೂ ಅನ್ನಿಸ್ತಿರ್ಬೋದು ಕೆಲವೊಬ್ರಿಗೆ. ಬಟ್ ನಿಮ್ದು ಈ ರಿಲೇಷನ್ಶಿಪ್ ಒಳಗೆ ಚಿಲ್ಡ್ರನ್ಸದ್ದು ಇನ್ವಾಲ್ವ್ಮೆಂಟ್ ಐತಿ. ಹಾಗಾಗಿನೂ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಎಫೆಕ್ಟ್ ಆಗ್ತಿರ್ಬೋದು. ಹಾಗಾಗಿನೂ ಇಲ್ಲಿ ಜನ ಅದ್ರ ಬಗ್ಗೆನೂ ಒಪಿನಿಯನ್ ಕೊಡ್ತಿರ್ಬೋದು. ಸೊ ಫ್ಲರ್ಟ್ ಐತಿ ಇಲ್ಲಿ. ಫ್ಲರ್ಟ್ ಅಂದ್ರೆ ನಿಮ್ಮನ್ನು ನೆನೆಸ್ಕೊಳಕತ್ತಿದ್ರು ಅವರು. ಹನಿಮೂನ್, ದಿ ವರ್ಲ್ಡ್ ಆ್ಯಂಡ್ ಹನಿಮೂನ್. ಅಂದ್ರೆ ನಿಮ್ದೊಂದು ಕಂಪ್ಲೀಟ್ ಆಗಲೇಬೇಕು. ನಾವೊಂದು ಖುಷಿಯಾದಂಥ ಒಂದು ಟುಗೆದರ್ನೆಸ್ ನಾವು ಅದನ್ನು ಫೀಲ್ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದು ಸ್ವಲ್ಪ ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೋಬೇಕು ಅಂತಲೇ ಅವರಿಗೆ ನಿನ್ನೆ ರಾತ್ರಿ ನೆನೆಸ್ಕೊಳಕತ್ತಿದ್ರು ಅಥವಾ ಯೋಚನೆ ಮಾಡ್ತಿದ್ರು ನಿಮ್ಮ ವ್ಯಕ್ತಿ. ಎಸ್, ನೀವಂದರೆ ಇಷ್ಟ ಆಯ್ತು ಅವರಿಗೆ, ನೀವೆಲ್ಲ ನೀವು ಕಂಪ್ಲೀಟ್ ಮಾಡ್ತೀರಿ ಅಂತಲೂ ಗೊತ್ತು. ಪದೇ ಪದೇ ಅದನ್ನ ಹೇಳ್ತದಾನೆ, ಯಾಕೆ ಎಲ್ಲ ಕಾಡು ಅದನ್ನ ಹೇಳ್ತದವು. ಸೊ ನೀವೇನು ಮಾಡ್ಬೇಕ್ರಿ ಈಗ? ಅವರಿಗೆಲ್ಲ ಕನ್ಫ್ಯೂಸ್ ಇದ್ರೆ ನೀವು ಆ ಕನ್ಫ್ಯೂಷನ್ನ ನೀವು ಅದನ್ನು ತೆಗ್ಯಾಕೆ ಹೋಗ್ಬೇಡ್ರಿ. ಇಲ್ಲ ನಾನೇ ಸರಿ ಇದೀವಿ, ನಾ ಕರೆಕ್ಟ್ ಐತಿ, ನಮ್ಮ ರಿಲೇಷನ್ಶಿಪ್ ನೀವು ಎಷ್ಟೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ರಿ, ತಮ್ಮಾಗಿ ತಾವು ಅವರು ಅದನ್ನೊಂದು ಕ್ಲಾರಿಟಿ ಬರೋ ಮಟ್ಟ ನಿಮ್ದು ಏನಾದರೂ ಒಪ್ಕೊಳಂಗಿಲ್ಲ. ಸೊ ಲೆಟ್ ದೆಮ್ ಕ್ಲಾರಿಫೈ ದೆಮ್ಸೆಲ್ವ್ಸ್. ಅವ್ರು ತಾವ ಕ್ಲಾರಿಫೈ ಮಾಡ್ಕೊಳ್ಳಿ ಅದನ್ನ. ಓಕೆ, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಬಿಡ್ರಿ. ಸೊ ಏಂಜಲ್ಸ್ ಕಡೆಯಿಂದ ಆನ್ಸರ್ಸ್ ಏನಾದರೂ ಬರ್ತಾವ ಅಂತ ನೋಡೋಣ. ಅನ್ಲೈಕ್ಲಿ, you are ready, peaceful resolution, choose a new direction, there is something better. Forgiveness. ಇಲ್ಲಿ ಭಾಳ ಜನರಿಗೆ ಈ ವ್ಯಕ್ತಿ ನನ್ನ ಕಡೆ ಬರ್ಬೋದಾ, ನಾ ವೇಟ್ ಮಾಡಲಾ ಅಂದ್ರೆ ನಿಮ್ಮ ಟೈಮಿಂಗ್ ಪ್ರಕಾರ ಅಂದ್ರೆ ಅನ್ಲೈಕ್ಲಿ, ಇದು ಈ ಸದ್ಯಕ್ಕೆ ಆಗಂಗಿಲ್ಲ ಅಂತ ಬಂದೈತೆ. ನೀವು ರೆಡಿ ಇದೀರಿ, ನೀವು ಈ ರಿಲೇಷನ್ಶಿಪ್ಪಿಗೆ ಹೋಗಕ್ಕೆ ರೆಡಿ ಇದ್ದೀರಿ, ಬಟ್ ಆ ವ್ಯಕ್ತಿ ರೆಡಿ ಇದಾರ? ನೋ, ಇಲ್ಲ. ನೀವೇನಾದರೂ ಕ್ವಶನ್ಸ್ ಕೇಳ್ಕೊಂಡಿದ್ರೆ ಅದು ನೀವು ರೆಡಿ ಇದ್ದೀರಿ, ಬಟ್ ಎದುರಿಗಿರೋದು ಸಿಚುವೇಶನ್ ರೆಡಿ ಇಲ್ಲ. ಸೊ ಇದನ್ನ ಹೆಂಗೆ ಸರಿ ಮಾಡ್ಕೋಬೋದು ಅಂದ್ರೆ ಸಮಾಧಾನದಾಗ ಕುಂತು ಮಾತಾಡ್ಕೋಬೇಕು. ಅವ್ರು ರೆಡಿ ಇದ್ರೆ ಮಾತಾಡೋಕೆ ಅದಕ್ಕೊಂದು ಸಮಾಧಾನದಾಗ ನೀವು ಒಂದು ಉತ್ತರ ಕಂಡು ಹಿಡ್ಕೋಬೇಕು. ಜಗಳ ಮಾಡಲಿಲ್ಲಂಗೆ ಅಥವಾ ಹಿಂಗೆ ಏನಂತೀರಿ ಡೈವರ್ಸಿಗೆ ಹೋಗ್ತೇನೆ ಬಿಟ್ಟು ಹೋಗ್ತೇನೆ ಅಂಥವೆಲ್ಲ ಮಾತು ಬರ್ತಾವಲ್ಲ ಕೆಲವೊಂದು, ಅವು ನಿಮ್ಗೆ ಇನ್ನೂ ಗೊಂದಲನ ಸ್ಟಾರ್ಟ್ ಮಾಡ್ತಾವೆ ಅಥವಾ ಇನ್ನೂ ನಿಮಗೆ ಡಿಫಿಕಲ್ಟೀಸ್ ಬರ್ತಾವೆ. ಇನ್ನೂ ಕಗ್ಗಂಟಂಗೆ ಹಾಕ್ಕೊಂತ ಹೋಗೋದು ಬಿಟ್ರೆ ನಿಮ್ಮ ರಿಲೇಷನ್ಶಿಪ್ ಅದಕ್ಕೆ ಏನೂ ಪರಿಹಾರ ಸಿಗಲ್ಲ. ಸಮಾಧಾನದಾಗ ಕುಂತು ಪರಿಹಾರ ಹುಡುಕಿದ್ರೆ ಇದು ಆಗ್ತೈತಿ ಅಂತ ಇಲ್ಲಿ ಬಂದೈತಿ. ಏಂಜಲ್ಸ್ ಕಡೆನೇ ಕ್ಷಮಿಸ್ರಿ ಅಂತಲೂ ಬಂದೈತಿ. ಕ್ಷಮಿಸ್ಬೇಕು, ಕೆಲವೊಂದು ವಿಷಯಗಳನ್ನು ನಾವು ಕ್ಷಮಿಸ್ಬೇಕು, ನಾವು ಚೆನ್ನಾಗಿ ಹೋಗ್ಬೇಕು ರಿಲೇಷನ್ಶಿಪ್ ಅಂದ್ರೆ. ಇಲ್ಲ, ಯಾಕಂದರೆ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬಂದಿರೋದ್ರಿಂದ ನಿಮ್ಗೆ ಇಲ್ಲರಿ ಈ ವ್ಯಕ್ತಿ ನನಗೆ ಒಟ್ಟು ಸರಿನೇ ಆಗಂಗಿಲ್ಲ ನನಗೆ ಅನ್ಸಾಕತ್ತೈತೆ ನನಗೆ ಅಂದ್ರೆ ಯು ಕ್ಯಾನ್ ಚೂಸ್ ಅ ನ್ಯೂ ಡೈರೆಕ್ಷನ್. ನೀವು ಬೇರೆ ಕಡೆ ಹೋಗಬಹುದು, ನಿಮ್ಮ ಬೇರೆ ಡೈರೆಕ್ಷನ್, ನಿಮ್ಮ ಜೀವನದಾಗ ಬೇರೆ ಡೈರೆಕ್ಷನ್ ನೀವು ಟರ್ನ್ ಮಾಡ್ಕೊಂಡು ಹೋಗಬಹುದು. ಬಟ್ ಯಾವಾಗ ಹೋಗ್ಬೇಕಂದ್ರೆ ನೀವು ಇದು ಹಿಂದಿಂದೆಲ್ಲ ನೀವು ಇಲ್ಲೇ ಫರ್ಗಿವ್ನೆಸ್ ಮಾಡಿಕೊಂಡು ಹೋಗ್ಬೇಕು. ಇಲ್ಲಿಂದೆಲ್ಲ ಕ್ಷಮಿಸಿ ಬಿಟ್ಬಿಡ್ರಿ, ಯಾಕಂದ್ರೆ ನಿಮ್ಮ ಸಲುವಾಗಿ ಅದು ಆಗಿದ್ದಾತು, ನಂದೆಲ್ಲ ಆಗಿದ್ದ ನನ್ನ ಮನಸ್ಸಿನ ಎಲ್ಲ ಇಲ್ಲೇ ಬಿಟ್ಟು ಹೋಗೋಣ ಅಂತ ಇಲ್ಲಿ ಬಿಟ್ಟು ನೀವು ಮುಂದೆ ಹೋಗ್ಬೇಕು. ಯಾಕಂದರೆ ಕೆಲವೊಬ್ರಿಗೆ ಇಲ್ಲೇ ಸಮಥಿಂಗ್ ಈಸ್ ಬೆಟರ್ ಇನ್ ಯುವರ್ ಲೈಫ್. ಇಲ್ಲಿಕಿನ ಬೆಟರ್ ಇರೋದು, ಒಂದು ಒಳ್ಳೇದಿರೋದು ನಿಮ್ಮ ಜೀವನದಾಗ ದೇವರು ಕೊಡಾಕತ್ತಾರ. ಸೊ ದೇರ್ ಈಸ್ ಸಮಥಿಂಗ್ ಬೆಟರ್ ಒಂದು ಬಂತು ಅಂದ್ಕೊಳ್ಳಿ, ಈ ವ್ಯಕ್ತಿನ ಬಿಟ್ಟೆ ಇನ್ನೊಂದು ಕಡೆ ಹೋದೆ ಹಿಂಗಲ್ಲ, ಎಲ್ಲರಿಗೂ ಅಲ್ಲಿದೆ. ಈಗ ಆಲ್ರೆಡಿ ನಿಮಗೆ ಗೊತ್ತೈತಿ ಈ ವ್ಯಕ್ತಿ ನಮಗೆ ಸರಿ ಇಲ್ಲ,
ನಾನು ವೇಟ್ ಮಾಡಿದ್ದು ಭಾಳ ಐತಿ, ನಾನು ರೆಡಿ ಇದ್ದಿದ್ದು ಭಾಳ ದಿನ ಆಗೈತಿ, ಬಟ್ ಆ ಕಡೆಯಿಂದ ಭಾಳ ದಿನದಿಂದ ನಾನು ಕಾಯ್ತಿದ್ದೀನಿ, ಭಾಳ ವರ್ಷದಿಂದ ಕಾಯ್ತಿದ್ದೀನಿ, ಏನೂ ನನಗೆ ರೆಸ್ಪಾನ್ಸ್ ಬಡಕತ್ತಿಲ್ಲ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ಅಷ್ಟು ಅವ್ರಿಗಾಗಿದೆ. ಆಲ್ರೆಡಿ ಕಪಲ್ಸ್ ಅದಿರಿ. ಹಾಂ, ಅವರು ಇಲ್ಲ, ಈ ನ್ಯೂ ಡೈರೆಕ್ಷನ್ ಬಂದುಬಿಟ್ಟೆ, ನನಗೆ ಸಮಥಿಂಗ್ ಬೆಟರ್ ಅಂದ್ರೆ ಈ ಹೆಂಡ್ತಿ ಬಿಟ್ಟು ಇನ್ನೊಂದು ಹೊಸ ಹೆಂಡ್ತಿ ತೊಗೊಂಬಂದ್ರೆ ಚಲೋ ಇರ್ತೈತಿ, ಈ ಹೊಸ ಗಂಡನ ತೊಗೊಂಬಂದ್ರೆ ಚಲೋ ಇರ್ತೈತಿ. ಇನ್ನೂ ನೀವು ಇಲ್ಲಿ ಪೀಸ್ಫುಲ್ ರೆಸೊಲ್ಯೂಷನ್ ಮಾಡ್ಕೋಬೇಕು, ಯಾಕಂದ್ರೆ ಮಕ್ಕಳು ಎನ್ಮಾಲ್ ಅದಾರ ಇಲ್ಲಿ. ಭಾಳ ಜನರಿಗೆ ಯಾರ್ಯಾರಿಗೆ ಹಿಂಗೆ ಅನ್ಸತ್ತೆ ಇದು ಅವ್ರಿಗೆ ಅಷ್ಟೇ ಇದು. ಚೂಸ್ ದ ನ್ಯೂ ಡೈರೆಕ್ಷನ್ ಅಂತಂದ್ರೆ ಇಲ್ಲೇ ನೀವು ವಾದ ಮಾಡೋದು, ಮಾತಾಡೋದು, ನೀವಿಬ್ಬರದ್ದು ನಿಮ್ಗೆ ಏನಾರು ಪ್ರಾಬ್ಲಮ್ಸ್ ಇದ್ವು ಅಂದ್ರೆ, ಈ ಕನ್ಫ್ಯೂಷನ್ಸ್ ಅದಾವಲ್ಲ ನಿಮ್ಮ ವ್ಯಕ್ತಿಗೆ, ಅದನ್ನು ಕುತ್ಕೊಂಡು ಹೊಸ ವೇ ಒಳಗೆ ವಿಚಾರ ಮಾಡಿ ಅದನ್ನು ಸರಿ ಮಾಡ್ಕೊಳ್ರಿ. ಅವಾಗ ಇನ್ನೂ ನಿಮ್ಮ ಜೀವನ ಬೆಟರ್ ಆಕತಿ, ಇದ್ರಕ್ಕಿಂತ ಚೆನ್ನಾಗಿ ಆಕತಿ. ಓಕೆ, ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಇಲ್ಲಿ ಪೀಸ್ಫುಲ್ ರೆಸಲ್ಯೂಷನ್ ಮಾಡ್ಕೋಬೋದು. ಸಮಥಿಂಗ್ ಬೆಟರ್, ಚೂಸ್ ಅ ನ್ಯಾವ್ ಡೈರೆಕ್ಷನ್ ಬೇಕಂದ್ರೆ ಮಾಡ್ಕೋಬೋದು. ಹನಿಮೂನ್ ಮಾಡ್ಕೊರಿ, ಇಲ್ಲಿ ದಿ ವರ್ಲ್ಡ್ ಮಾಡಿರಿ, ದ ವರ್ಲ್ಡ್ ರಿಟ್ರೀಟ್ ಮಾಡಿರಿ. ಇದು ಒಂದು ಕಂಪ್ಲೀಷನ್ ಆಗಬೇಕು, ದಿಸ್ ಈಸ್ ಅದು ಫುಲ್ಫಿಲ್ಮೆಂಟ್ ಆತು ನನ್ನ ಜೀವನದಾಗ ಈ ವ್ಯಕ್ತಿ ಬಂದರೆ, ಹಂಗೈತಿ ನಿಮ್ಮ ವ್ಯಕ್ತಿ ಎನರ್ಜಿನ. ಸೊ ಅದನ್ನು ರಿಟ್ರೀಟ್ ಮಾಡಿರಿ, ವರ್ಲ್ಡ್ ಮಾಡಿರಿ, ದ ವರ್ಲ್ಡ್ ದಿ ಬೆಸ್ಟ್ ಕಾರ್ಡ್ ಅದ ನಮ್ಮದು. ಓಕೆ, ಪೀಸ್ಫುಲ್ ರೆಸಲ್ಯೂಷನ್. ಯಾರಿಗೆ ನಿಮಗೆ ಭಾಳ ಕ್ಲಾರಿಫಿನೇ ಸಿಗಾಕತ್ತಿಲ್ಲ ನನಗೆ ಇಲ್ಲಿ ಅಂದಾಗ, ಈ ರಿಲೇಷನ್ಶಿಪ್ ಒಳಗೆ ಅಥವಾ ನಿಮ್ಮ ವ್ಯಕ್ತಿಗೆ ಸಿಗಲಿ ಅಂದರೆ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ, ಅವೇಕನ್ ಟ್ಯಾರೋ ವಿತ್ ನಿಕೇತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ನಿಮಗೆಲ್ಲ ಥರದ್ದು ಇಲ್ಲಿ ಕನ್ನಡ ಒಳಗೆ ರೀಡಿಂಗ್ ಸಿಗ್ತದವು, ಗೈಡೆನ್ಸಸ್ ಸಿಗ್ತದವು, ಹೀಲಿಂಗ್ ಎನರ್ಜಿ ಸಿಗ್ತಾ ಐತಿ. ಸೊ ಅದನ್ನು ತಿಳ್ಕೊಂಡು ಗೈಡೆನ್ಸ್ ತೊಗೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ. ಈಗ ಭಾಳ ಜನರು ಏನಂದ್ರೆ, ಈಗ ಯಾಕಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊತಿರಲ್ಲ, ಅವಾಗ ಕೇಳ್ತೀರಿ ನಿಮ್ಮ ಕಡೆ ತೊಗೊಂಬಿಟ್ರೆ, ನೀವು ಪರಿಹಾರ ಹೇಳಿಬಿಟ್ರೆ, ರೆಮಿಡಿ ಹೇಳಿಬಿಟ್ರೆ ಎಲ್ಲ ಸರಿ ಆಗ್ಬಿಡ್ತೈತನ್ರಿ. ಸಿ, ನಾವಿಲ್ಲಿ ಕುಂತಿರೋದು ನಿಮಗೆ ಗೈಡೆನ್ಸ್ ಮಾಡಕ್ಕೆ, ಈ ದಾರ್ಯಾಗ ಹೋಗ್ರಿ, ಇಲ್ಲಿ ಇಷ್ಟು ಬಂದೈತೆ ಹೇಳಕತ್ತೀನಿ, ಈ ದಾರಿ ಒಳಗೆ ಹೋಗೋದು ಬಿಡೋದು ನಿಮ್ದು. ಒಂದು ಪರಿಹಾರ ಹೇಳಿದ ಮೇಲೆ, ರೆಮಿಡಿ ಅಂತ ಹೇಳಿದ ಮೇಲೆ, ಅದನ್ನು ನೀವು ಎಷ್ಟು ಎನರ್ಜಿ ಹಾಕಿ, ನೀವು ಅದನ್ನು ಕರೆಕ್ಟ್ ಎನರ್ಜಿ ಫೋಕಸ್ ಮಾಡಿ ಹಾಕಿದರೆ 100% ವರ್ಕ್ ಆಕವು. ಇಲ್ಲಿ ನೀವು ಹೆಂಗಂದ್ರೆ ಎಲ್ಲ ನಾವೇ ಮಾಡ್ಕೊಡ್ಬೇಕು ನಿಮಗೆ, ಹಂಗಿರಂಗಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದ್ರಿ ಅಂದ್ರೆ ದೇವ್ರ ನಿಮಗೆಲ್ಲ ಮಾಡಿಕೊಡ್ಬೇಕು? ನೀವೇ ಮಾಡ್ಬೇಕು ಅದನ್ನ ಕೆಲಸನ. ಡೈರೆಕ್ಷನ್ ತೋರಿಸ್ತಾನೆ ದೇವ್ರು ನಿಮಗೆ. ದೇವ್ರೊಂದು ಬುದ್ಧಿ ಅಂತ ಕೊಟ್ಟಿರ್ತಾನಲ್ಲ, ಮತ್ತು ಎದಕ್ಕೆ ಕೊಟ್ಟಿರ್ತಾನೆ? ನಿಮಗೂ ಚಾಯ್ಸ್ ಮಾಡ್ಕೊಳಕ್ಕೆ ಬಿಟ್ಟಿರ್ತಾನೆ. ಸಿ ದಿಸ್ ಟ್ಯಾರೋ ರೀಡಿಂಗ್ ಅಂತ ಬಂದ್ರಿ, ಇಲ್ಲೇ ದಾರಿ ತೋರಿಸ್ತೈತಿದ್ರಾಗ. ದಾರಿ ಒಳಗೆ ಹೋಗ್ಬೇಕು, ನಿಮ್ಮನ್ನು ನೀವು ಸರಿ ಮಾಡ್ಕೋಬೇಕು. ಓಕೆ, ಆವಾಗ ನಿಮಗೆ ಒಂದು ರಿಸಲ್ಟ್ ಬರ್ತೈತಿ. ಎಲ್ಲನೂ ನಮ್ಗೆ ಮಾಡಿಕೊಡ್ರಿ, ನೀವು ಮಾಡಿಕೊಟ್ರೆ ಸರಿ ಆಗ್ಬಿಡ್ತೈತ, ಆಗೇ ಬಿಡ್ತೈತ ಅಂದರೆ ನಾವು ಮ್ಯಾಜಿಕ್ ಮಾಡೋಕ್ಕೆ ಕುಂತಿಲ್ಲ ಇಲ್ಲಿ. ಓಕೆ, ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಪರ್ಸ್ನಲ್ ಲಿಂಕಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಇದು ಕೆಲವೊಂದು ವಿಷಯಗಳು ಬೇಡಾದ್ರೆ ಸ್ಕಿಪ್ ಮಾಡಿಕೊಂಡು ನಿಮ್ಗೇನು ಬೇಕು ಅಷ್ಟು ನೋಡ್ಕೊಳ್ರಿ. ಸೊ ಥ್ಯಾಂಕ್ ಯು. ಮತ್ತು ನಾಳೆ ಇನ್ನೊಂದು ರೀಡಿಂಗ್ ಜೊತೆಗೆ ನಿಮ್ಗೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.